ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದುಡಿದ ಕೂಲಿಯನ್ನ ಕೇಳ್ತಾ ಇದ್ದಾರೆ ಎನ್ನುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಲಿ ಕೇಳುವ ಹತ್ತಿರ ಹೋಗಿ ಕೇಳಬೇಕು, ಕೂಲಿಯನ್ನ ಕೇಳುವವರ ಹತ್ತಿರ ಹೋಗಿ ಕೇಳಬೇಕು, ಹೈಕಮಾಂಡ್ ಹತ್ತಿರ ಹೋಗಿ ಕೂಲಿಯನ್ನ ಕೇಳಬೇಕು. ಡಿಕೆ ರಸ್ತೆಯಲ್ಲಿ ನಿಂತು ಕೇಳಿದ್ರೆ ಕೂಲಿ ಸಿಗಲ್ಲ ಇದಂತ ಬೆಂಗಳೂರಿನಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಕೆಶಿ ದುಡಿಮೆಗೆ ಕೂಲಿ ಕೇಳ್ತಾ ಇರುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ಕೂಲಿಯನ್ನ ಯಾರ ಹತ್ರ ಕೇಳಬೇಕು, ಅವರ ಹತ್ರ ಹೋಗಿ ಕೇಳಬೇಕು, ಹೈಕಮಾಂಡ್ ಹತ್ತಿರ ಹೋಗಿ ಕೇಳಿದ್ರೆ ಒಳ್ಳೇದಾಗುತ್ತೆ. ಡಿಕೆಶಿ ರಸ್ತೆಯಲ್ಲಿ ನಿಂತು ಕೇಳಿದ್ರೆ ಕೂಲಿ ಸಿಗೋದಿಲ್ಲ. ದ್ವಂದ್ವಾರ್ಥದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಇಬ್ರಾಹಿಂ ಅವರು. ಬೆಂಗಳೂರಿನಲ್ಲಿ ಮಾತನಾಡಿದ್ರು. ಒಂದ್ ಕಡೆಯಲ್ಲಿ ಪವರ್ ಶೇರಿಂಗ್, ನವೆಂಬರ್ ಕ್ರಾಂತಿ, ಅಧಿಕಾರ ಹಂಚಿಕೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ವಿವಿಧ ರೀತಿಯಲ್ಲಿ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಿಎಂ ಇಬ್ರಾಹಿಂ ಅವರು ಕೂಡ ಮಾತನಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಸ್ತೆ ಮೇಲೆ ನಿಂತು ಕೇಳಿದ್ರೆ ಅವರಿಗೆ ಸಿಎಂ ಸ್ಥಾನ ಸಿಗೋದಿಲ್ಲ ಎನ್ನುವಂತ ಅರ್ಥದಲ್ಲೂ ಕೂಡ ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ಸಿಗೂ ಸಿದ್ದರಾಮಯ್ಯನಿಗೆ ಬಿಟ್ಟಿದ್ದು. ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ತುಂಬಾ ದಿವಸ ಆಯ್ತು. ಅವ್ರನ್ನ ಭೇಟಿಯಾಗಕ್ಕೆ ಹೆದರ್ತಾ ಇದ್ದಾರೆ ಈಗ. ಆದರೆ ಸ್ನೇಹ ಬೇರೆ, ರಾಜಕಾರಣ ಬೇರೆ. ಆ ಸ್ನೇಹ ಇದೆ, ಇನ್ನೂ ಇದೆ. ಸಿದ್ದರಾಮಯ್ಯನವ್ರದ್ದು ಇದೆ, ಶಿವಕುಮಾರ್ದು ಇದೆ, ಖರ್ಗೆ ಅವರು. ಅದು ಕಾಂಗ್ರೆಸ್ಸಿಗೂ ಸಿದ್ದರಾಮಯ್ಯನಿಗೆ ಬಿಟ್ಟಿದ್ದು. ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ತುಂಬಾ ದಿವಸ ಆಯ್ತು. ಅವ್ರನ್ನ ಭೇಟಿಯಾಗಕ್ಕೆ ಹೆದರ್ತಾ ಇದ್ದಾರೆ ಈಗ. ಆದರೆ ಸ್ನೇಹ ಬೇರೆ, ರಾಜಕಾರಣ ಬೇರೆ. ಆ ಸ್ನೇಹ ಇದೆ, ಇನ್ನೂ ಇದೆ. ಸಿದ್ದರಾಮಯ್ಯನವ್ರದ್ದು ಇದೆ, ಶಿವಕುಮಾರ್ದು ಇದೆ, ಖರ್ಗೆ ಅವರು. ಗಮನಿಸ್ತಾ ಇರಬಹುದು ಸಿಎಂ ಇಬ್ರಾಹಿಂ ಅವರ ಪ್ರತಿಕ್ರಿಯೆಯನ್ನ. ಒಂದ್ ಕಡೆಯಲ್ಲಿ ಪವರ್ ಶೇರಿಂಗ್ ವಿಚಾರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಕೊಟ್ಟಂತ ಹೇಳಿಕೆ. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುರಿತಂತೆ ಮಾತನಾಡಿದ್ದಾರೆ. ದುಡಿಮೆಗೆ ಕೂಲಿ ಯಾರನ್ನ ಕೇಳಬೇಕು ಅವರ ಬಳಿ ಕೇಳಿದ್ರೆ ಒಳ್ಳೆಯದು, ಕೂಲಿ ಕೇಳುವವರ ಹತ್ರ ಹೋಗಿ ಕೂಲಿಯನ್ನ ಕೇಳಬೇಕು ಅಂತ ಹೇಳಿದ್ರೆ ನೀವು ಹೈಕಮಾಂಡ್ ಬಳಿ ಹೋಗಿ ಸಿಎಂ ಸ್ಥಾನದ ವಿಚಾರವಾಗಿ ಮಾತನಾಡಬೇಕು. ನೀವು ರಾಜ್ಯದಲ್ಲಿ ಏನೇ ಕೆಲಸ ಮಾಡಿರಬಹುದು, ಅದನ್ನು ಹೇಳಿಕೊಳ್ಳೋದೇನಿದ್ರು ಫೈನಲಿ ಹೈಕಮಾಂಡ್ ಬಳಿ ಎನ್ನುವಂಥ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೈಕಮಾಂಡ್ ಹತ್ತಿರ ಹೋಗಿ ಕೂಲಿಯನ್ನ ಕೇಳಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಸ್ತೆಯಲ್ಲಿ ನಿಂತು ಕೇಳಿದ್ರೆ ಕೂಲಿ ಸಿಗೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ.